ದರ್ಶನ್ ಕೇಸ್ನಲ್ಲಿ ಪ್ರಭಾವಿಗಳಿಗೂ ಈ ತನಿಖೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅನ್ನ ಉಳಿಸೋದಕ್ಕೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು ಪ್ರಯತ್ನವನ್ನ ಪಟ್ಟಿದ್ರು. ಈಗ ಹಾಗೆ ದರ್ಶನ್ ಸಂಪರ್ಕದಲ್ಲಿದ್ದವರಿಗೆ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಅರೆಸ್ಟ್ ಆಗುವ ಮುನ್ನ ದರ್ಶನ್ ಹಲವರನ್ನ ಸಂಪರ್ಕ ಮಾಡಿದ್ದ. ದರ್ಶನ್ ಸಂಪರ್ಕದಲ್ಲಿರುವ ಪಟ್ಟಿಯನ್ನ ಪೊಲೀಸರು ಸಿದ್ಧ ಮಾಡಿದ್ದಾರೆ. ನಟ ದರ್ಶನ್ ಜೊತೆಗೆ ಏನ್ ಮಾತನಾಡಿದ್ದೀರಾ ನೀವು ಅಂತ ಅವರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಇಬ್ಬರು ಕಾಂಗ್ರೆಸ್ನ ನಾಯಕರು, ಅದರಲ್ಲೊಬ್ಬ ಪ್ರಭಾವಿ ಮಂತ್ರಿ, ಇಬ್ಬರು ಬಿಜೆಪಿಯ ನಾಯಕರು ದರ್ಶನ್ ಅನ್ನ ಉಳಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡಿದ್ರು ಅಂತ ನಾವೇ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಈಗ ಅಂತಹ ವ್ಯಕ್ತಿಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆಯುವ ಸಾಧ್ಯತೆ ಇದೆ. ದರ್ಶನ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ಅದರಿಂದ ಮಾಹಿತಿಗಳನ್ನ ಪಡೆದಿದ್ದಾರೆ. ದರ್ಶನ್ ಕೊಲೆ ನಡೆಯುವಂತಹ ಸಂದರ್ಭದಲ್ಲಿ ನಡೆದ ನಂತರ, ನಡೆಯುವುದಕ್ಕೂ ಮುಂಚೆ ಷಡ್ಯಂತ್ರ ನಡೆಯುವಂತಹ ಸಂದರ್ಭದಲ್ಲಿ, ಕೊಲೆ ನಡೆದು ಇನ್ನೇನು ಅರೆಸ್ಟ್ ಆಗಿಬಿಡ್ತೀನಿ ಅನ್ನುವ ಸಂದರ್ಭದಲ್ಲಿ ಯಾರ್ಯಾರಿಗೆ ಫೋನ್ ಮಾಡಿದ್ರು ದರ್ಶನ್ ಅನ್ನೋದರ ಮಾಹಿತಿಯನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ನಾರ್ಮಲ್ ಕಾಲ್ ಮತ್ತು ವಾಟ್ಸಪ್ ಕಾಲ್ ಮತ್ತು ಪೊಲೀಸ್ ದರ್ಶನ್ ಮಾಡಿರುವಂತಹ ಮೆಸೇಜ್ಗಳು ಎಲ್ಲದರ ವಿವರವನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ. ಯಾರ್ಯಾರಿಗೆ ದರ್ಶನ್ ಮೊಬೈಲ್ನಿಂದ ಫೋನ್ ಹೋಗಿದೆ, ಮೆಸೇಜ್ ಹೋಗಿದೆ, ಎಲ್ಲ ನಂಬರ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಒಂದು ಹಂತದ ವಿಚಾರಣೆಯನ್ನ ಮುಗಿಸಿದ ನಂತರ, ಆರೋಪಿಗಳನ್ನು ಜೈಲಿಗೆ ಕಳಿಸಿದ ನಂತರ ಇವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಪ್ರಭಾವಿಗಳಿದ್ದಾರೆ. ಈ ಸರ್ಕಾರದಲ್ಲಿರುವಂತಹ ಒಬ್ಬ ಮಂತ್ರಿ ದರ್ಶನ್ ಉಳಿಸೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವ ಮಾಹಿತಿ ಇದೆ. ಅವರನ್ನು ಕೂಡ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆಯುವ ಧೈರ್ಯವನ್ನು ತೋರಿಸ್ತಾರಾ? ನೋಡಬೇಕಿದೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.